ಇವ್ರೇ ಹತ್ತರ ಗಂಡಿಲ್ಲ ನಡೀತಂತಾರೆ. ಯಾವ ಮಗ ಗಂಡನ ಮರ್ಗವ್ ಗಂಡನ ದುರ್ಗವ್ ಗಂಡನ ಅವ್ರು ಜಾತ್ರೆ ಮಾಡೋದ್ರ ಹೊಸು ಮಂದಿ ಗಂಡನ ಅವ್ರೆಲ್ಲರೂ ಜಾತ್ರೆ ಮಾಡ್ಕೊಳಕತ್ತಾರ ಖರೆ. ಗಂಡ ಯಾವಕ್ಕೆ ನಿಂದ ಮಾಡೋದಕ್ಕೆ ಎಲ್ಲರೂ ಜಾತ್ರೆ ಮಾಡ್ಕೋತಾಳ ಮಾಡ್ಕೊಳಕ್ ಬರಂಗಿಲ್ಲ ಅಣ್ಣ. ಆಕಿ ಊರಾಗ ಬಾಳೆ ಕುಂದಿರ್ತಾಳ ತಿಳ್ಕೊನಿ ಗಂಡ ಏನ್ ನಿಂದ ಮಾಡ್ತಾಳ ಆಕಿ ಹೊಟ್ಟೆ ಊರಾಗ ಸಹಿತ ಯಾರು ಬಿಡಂಗಿಲ್ಲ ಲಾಸ್ಟಿಗೆ ತಂದು ಹೋಗಿ ತಾನೇ ಹೋಗಿಸ್ತಾಳ. ಅದಕ್ಕೆ ತಂಗಿ ಹಿಂಗೆ ಮಾತ್ರ ಜಗತ್ತಿನೊಳಗ ಗಂಡನಿಂದ ಮಾತ್ರ ಈ ಜಗತ್ತೇ ಎಲ್ಲ ಉತ್ಪತ್ತಿ ಅದ. ಗಂಡ ಇಲ್ಲಾರ್ದೆ ಮಾತ್ರ ಯಾವಾಗ ಇಲ್ಲೇ ಇಲ್ಲ. ಅದು ಅಣು ರೇಣು ತಣ ಕಾಷ್ಟದಲ್ಲಿ ಅವ ತುಂಬಿ ಬರಿತಿದ್ದಾನ ಪರಮಾತ್ಮ. ಅದಕ್ಕ ಅಕ್ಕ ಮಹಾದೇವಿ ಆದ್ರೂ ಕೂಡ ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ ತಿಳ್ಕೊಂಡು ನಂಬಿ ಗಂಡ ಇಲ್ಲಾರ್ದ ಗಟ್ಟಿಯಾಗಿ ಜಗತ್ತದೊಳಗ ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಹುಚ್ಚಿದ್ದ ಬರಬರೆಡ್ಡಿ ಅಂತವ್ ಕೂಡ ಬಹಳ ಮಾಡೋರು. ಹುಚ್ಚಿದ್ರು ನಾವು ಕೂಡ ಇರ್ಬೇಕಾಗ್ಯದ, ಹುಡುಕಿದ್ರು ನಾವು ಕೂಡ ಇರ್ಬೇಕಾಗ್ಯದ. ಯಾಕೆ ಅವ ದೇವ್ರದ ನಿನ್ನ ಪಾಲಿಗೆ ಅದಕ್ಕೆ ಅವ್ನಿಗೆ ಹಾಲುಗಳದ ಮಾತಾಡ. ಅದಕ್ಕೆ ಏನು ಹೇಳ್ತಾರ ಮುಂದ ಸಿರಿ ಹೊಲಸುವ ಶಕ್ಕಾಗಿ ಪಾರ್ವತಿ ಶಕ್ತಿಯಾಗ ಅನುಭವ ಇಲ್ಲದ ಅಡಗಿಯ ಕೃಷ್ಣನ ಶಾಪಕ ಲಕ್ಷ್ಮಿ ಹೆಣ್ಣ ಕುದರಿಯ ಹೊಟ್ಟಿ ಹೆಣ್ಣ ಕುದುರೆಯಾಗಿ ಭಾಗಿ ಭೋಗ ಪಟ್ಟ ಆದ್ರದ ಪಿಂಡ ಅಶ್ವಿನಿ ಕುಮಾರರಿಗೆ ಹಣ ಹೋದ್ರಿ ಅಲ್ಲ ರೋಗ ತೋರ ಸರ್ವ ರೋಗ ತೋರ ಅದಕ್ಕೆ ಸುರುವಿಗೆ ನಮ್ಮ ಹೆಣ್ಮಕ್ಳಿಗೆ ಹೊಟ್ಟೆ ಅಧಿಕಾರ ಇದ್ದಿದ್ದಿಲ್ಲ. ಯಾಕಂದ್ರ ಸಂವಿಧಾನ ಶಿಲ್ಪಿ ಆದಂತ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು, ಈಗ ನಿಂತಾರ ನೋಡ್ರಿ ನಮ್ಮ ಪ್ಯಾಂಟಿನ ಕಂಪನಿ ಅವರು. ಈ ನಮ್ಮ ಪ್ಯಾಂಟಿನ ಕಂಪನಿ ಏನ್ ಮಾಡ್ತಿದ್ವು, ಹೆಂಗಸೂರು ರಸ್ತಾದಾಗ ತಿರ್ಗಾಡ್ಕೊಂಡು ಹೋಗುವಂತ ಟೈಮ್ದೊಳಗ ಸಿಂಗಲ್ ಎಲ್ಲರೂ ಹೊಂಟಿದ್ವಪ್ಪ. ಏನ್ ಭಾರಿ ಅದು ಮಾಲ, ಏನ್ ಭಾರಿ ಅದು ಇರ್ಕ ಹೊಂಟ್ರ ಮಾಲ ಅದು ಯಾರಾಗ ಹೊಂಟಾಗ ಆ ಕಾಲದ ಮಾತಿದ್ವು. ಅವಾಗ ಹಿಂಗ ಹಿಂಗ ಮಾಡಿ ಅವ್ರಿಗೆ ಏನಾರ ಮಾಡಿ ಗಪ್ಪಗಳು ಮಾಡಿ ಒಯ್ದು ಎಲ್ಲರೂ ರೇಪ್ ಮಾಡ್ಲಕತ್ರು ಅವ್ರು. ಯಾರು ನಮ್ಮ ಹುಡುಗರು ರೇಪ್ ಮಾಡ್ಲಕತ್ತು ಸಿಕ್ಕಾಗ ಒಯ್ದು ರೇಪ್ ಮಾಡ್ಲಕತ್ತಾನ. ಅವಾಗ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ದ, ಸಂವಿಧಾನ ಶಿಲ್ಪಿ ಅನಿಸಿಕೊಂಡ. 14ನೇ ಗರ್ಭದಿಂದ ಹುಟ್ಟಿ ಬಂದ, 14 ಡಿಗ್ರಿ ಪಡ್ಕೊಂಡ. ಅವ 14 ಡಿಗ್ರಿ ಪಡ್ಕೊಂಡ್ರ ನಮ್ಮ ಮಕ್ಕಳು ಒಂದೇ ಡಿಗ್ರಿ ಪಡ್ಕೊಳ್ಳಲ್ಲ. ಈಗ ಯಾಕೆ ಹುರ್ಬಿಸ್ಕೊಂಡು ಹುಟ್ಟ್ಯಾವ ಅದಕ್ಕೆ ಇವ್ರು ಸಾಲಿ ಹಿಂಗ್ ನಡೆದವ. ಅವಾಗ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ದ, ನಾ ಹಿಂಗೆ ಬಿಟ್ನಪ್ಪ ಅಂತಂದ್ರೆ ಈ ಹೆಣ್ಮಕ್ಳೆಲ್ಲ ಸತ್ಯನಾಶ ಆಗಿ ಹೋಗ್ತಾವ ಜಗತ್ತದೊಳಗೆ. ಹೆಂಗಿಲ್ಲ ತಿಳ್ಕೊಂಡು ಏನ್ ಮಾಡ್ದವ, ಈ ಹೆಣ್ಮಕ್ಳಿಗೆ ಮೀಸಲಾತಿ ಕೊಟ್ಟವ ಯಾರು, ನಮ್ಮ ಸಾಲಿ ಕಲಿಸ್ರಿ, ಮುಂದ ಡಿಗ್ರಿ ತನಕ ಕಲಿಸ್ರಿ, ನೌಕರಿಗೆ ಹಾಕ್ರಿ. ನಾ ಈ ಸದ್ ನೋಡ್ರಿ ಕಂಡಕ್ಟರ್ ಆದ್ರ ಸಹಿತ ಇವ್ರು ಹೆಂಗಸರಿ ಅದಾರ. ಅದು ಯಾರ ಪುಣ್ಯ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಪುಣ್ಯ. 5ನೇತ್ತೆ ಸಾಲಿ ಕಲಿಸ್ಬೇಕಾದ್ರೆ ಭಾಳ ಇದ್ರಿಪ್ಪ ಅವಾಗ ಹಿಂದಕ್ಕೆಲ್ಲ. 5ನೇತ್ತೆ ಆಗ ನೀವು ಗಂಡನ ಮನೆಗೆಲ್ಲ ಹೊಲ್ದಾಗ ಹೋಗಿ ತುರುಕ್ತಿದ್ರಿ ಇವಕ್ಕ. ಮುಂದೆ ಲಗ್ನ ಮಾಡ್ಕೋತಾನ ಯಾಕೆ ರೂಢಿ ಹಾಕ್ಬೇಕಲ್ಲ, ಹೊಲ್ದಾಗ ದುಡಿಯೋದು ಗಂಡನ ದುಡಿ ಹೆಂಗೆ ಹಿಡಿಬೇಕನ್ನೋದು ಕಲಿಸ್ಬೇಕಲ್ಲ. ಎಲ್ಲ ಕಲಿಸೋ ಮಷೀನ್ ಏನು ಮಾಡ್ತಿದ್ರು, 5ನೇತ್ತೆ ಸಾಲಿ ಕಲಿಸ್ತಿದ್ರು, ಒಯ್ತಿರ ಹೊಲ್ದಾಗ ಹೋಗಿ ಒತ್ತಿ ಬಿಡ್ತಿದ್ವಿ ಇವಕ್ಕ. ಇವೆಲ್ಲ ಇವು ಅಧಿಕಾರಕ್ಕೆ ಬಂದ ಬಳಿಕೆ ಇವಾಗ ಎಲ್ಲ ಮೀಸಲಾತಿ ಕೊಟ್ಟವ್ರು ಯಾರು, ನಾವು ಅದೀವಿ. ಈಗ ಆಧಾರ್ ಕಾರ್ಡ್ದಾಗ ನೋಡ್ರಿ ಇಲ್ಲಿ ಹೆಸರು ಯಾರು, ಅಲ್ಲಿ ತವ್ರ ಮನ್ಯಾಗ ಇದ್ದಾಗ ಅಪ್ಪಂದು ಇರ್ತದ ಅಲ್ಲಿ ಹೆಸರು. ಇಲ್ಲಿ ಬಂದ ಬಳಿಕ ಎಲ್ಲ ಚೇಂಜ್. ನನ್ನ ಬಳಿ ಬಂದ ಬಳಿಕ ಆಧಾರ್ ಕಾರ್ಡ್ ಚೇಂಜ್, ಈಗಿನ ಸಾಚೆ ಚೇಂಜ್, ಪೂರಾನ ಚೇಂಜ್ ಮಾಡಿ ಬಿಡ್ತೀಗ. ನನ್ನ ಬಳಿ ಬಂದ ಬಳಿಕ ಪೂರಾ ಸಾಪ್ ಇದ್ದಿದ್ದು ಡುಮ್ ಹಾಕಿ ಕುಂದಿರ್ತದ. ನನ್ನ ಬಳಿ ಬಂದ ಬಳಿಕ ಅಲ್ಲಿ ಆಧಾರ್ ಕಾರ್ಡ್ದಾಗ ಹೆಸರು ಇದ್ದಿದ್ದು ಮುಂದೆ ನನ್ನ ಹೆಸರು ಕುಂದಿರ್ತದ. ಅಪ್ಪನ ಹೆಸರು ಏನಿರ್ತದೋ ಆ ಜಾಗಿಗೆ ನನ್ನ ಹೆಸರು. ಇವೆಲ್ಲ ಆಧಾರ್ ಕಾರ್ಡ್ ಯಾರು ಮಾಡ್ಯಾರಿ, ನಮ್ಮ ಸರ್ಕಾರದವ್ರೇ ಮಾಡ್ಯಾರ. ಮುಂದೆ ತಾಯಿ ಕಾರ್ಡ್ ಅಂತ ಮಾಡ್ಯಾರಲ್ಲ, ಅವ್ರು ಯಾರು ಮಾಡ್ಯಾರ, ಸಿದ್ದರಾಮಯ್ಯ ಮಾಡ್ಯಾರ ತಾಯಿ ಕಾರ್ಡ. ಅವ್ರ ಪುಣ್ಯದಿಂದ ಮಗಳು ತತ್ತಿ ತಿತ್ತಾಳ, ಅಲ್ಲಿ ಏನೇನು ಬೆಲ್ಲ ತಂದು ತಿತ್ತಾಳ, ಅಕ್ಕಿ ತಂದು ತಿತ್ತಾಳ. ಇವೆಲ್ಲ ತಿಂದು ಮಗಳು ಏನದ ಪೈಲ್ವನ್ನಂಗ ಉಬ್ಬಿ ನನ್ನಿಂದ ಆಗ್ಯಾರಲ್ಲ. ನಿನ್ನಿಂದ ಏನಾಗ್ಯಾರ, ಬರೀ ಒಂದು ನೊಣ ಉಡ್ಸೋದಾಗಲ್ಲ ನಿನ್ನ ಕೈಲಿ. ಇವ್ರ ಕೈ ಆಗ್ಯಾರಿ 2
ರೊಟ್ಟಿ ಹಾ 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 ಹೌದು ಹೌದು ಇದು ಹೆಣ್ಣಿನ ರೊಟ್ಟಿ ಮಾಡೋದು ಅವ್ರ ಕುಂಡಿ ತೊಳೆಯೋದು ಇದೇ ಕೆಲಸ ಮತ್ತೇನಿಲ್ಲ. ಹೌದು ಹೌದು ಅದಕ್ಕೆ ತಂಗಿ ನಿನ್ನ ಕೈಯಲ್ಲಿ ನೀಗ್ಲಾರ ಮಾತಾಡ ಇದು ಜಗತ್ತನ್ನ ನಡೆಸ್ಕೊಂಡು ಹೋಗ್ತೀನಪ್ಪ ಅಂತ ನಮ್ಗೆ ಸಾಧ್ಯನೇ ಇಲ್ಲ. ತಾಯಿ ತಾಯಿ ಅಂತಾರೆ ಮಕ್ಕಳು ತಾಯಿ ಹೇಳ್ತಾಯಿ ಹಂಗ ಹಾ 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 ಇವ್ರ ತಾಯಿ ತಂಗಿ ಹೆಂಗಿರ್ಬೇಕು? ಹ್ಯಾಂಗಿರ್ಬೇಕು ಮಾಸ್ತರ ತಾಯಿ ಅಂದ್ರೆ ಹೊಟ್ಟೆ ಯಾವಾಗ ಗುಂದು ಹಚ್ಕೊಂಡ್ರೆ ಮಾಡ್ಬೇಕಿ. ಹೌದು ಹೆಂಗಿರ್ಬೇಕು ತಾಯಿ? ಹ್ಯಾಂಗಿರ್ಬೇಕ್ರಿ ತಾಯಿ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ. ಅಂದ್ರೆ ಆಕಿ ತಾಯಿ ಅಂತಾರ. ಒಬ್ಬರು ಹ್ಯಾಂಗ್ ಕೊಡ್ತಾರಿ ಹ್ಯಾಂಗ ಕೊಡ್ತಾರ? ಹ್ಯಾಂಗ್ ಕೊಡ್ತಾರೆ ಹೇಳಲ್ಲ ಮಾಸ್ತರ ಸಂತೆಗೆ ಹೋಗೋ ಟೈಮ್ದಾಗ ಮಕ್ಕಳಿಗೆ ಜೋಳ ಕರ್ಕೊಂಡು ಹೋಗ್ತಾಳ ತಾಯಿ. ಹೌದು ಕರ್ಕೊಂಡೆಲ್ಲ ಹೋಗ್ತಾಳ ಕರೆ ಅಲ್ಲಿ ಸಂತೆ ಹೋದ ಕೂಡಲೇ ಮಗ ಏನಂತಾನ, ಏ ಯಾವ ನನಗೆ ಸ್ವಲ್ಪ ಹೊಸಗೆ ಒಂದು 10 ರೂಪಾಯಿ ಕೊಡು ಅಂತ ಬೇಡ್ತದ. ಹಿಂದೆ ಸರಿ ಅದು ಹಿಂದಿನ ನಿಂತ್ಗೆಲ್ಲ ಬೇಡ್ತಿರ್ತದ. ಆ ಬೇಡುವಂಥ ಟೈಮ್ಗಳು ಈಕಿ ಪಾಟ್ನೆ ಕೊಡಂಗಿಲ್ಲ ಅವನಿಗೆ ರೊಕ್ಕ. ಅವಾಗ ಅದು ಮಗ ಏನು ಮಾಡಿದ, ನಮ್ಮವು ಬೇಡ್ರೆ ಏನೂ ಉಪಯೋಗ ಇಲ್ಲ, ಹುಡುಗ ಕಾಣಿಸಂಗಿಲ್ಲ ಏನು ಮಾಡ್ಲಕತ್ತದ ಹುಡುಗ. ಸಂತಿ ಮಾಡುವಂಥ ಟೈಮ್ದೊಳಗೆ ಹಿಂದಿಂದ ಏನು ಮಾಡ್ಲಕತ್ತದ, ಹಣ್ಣು ಕಳು ಮಾಡ್ಲಕತ್ತದ. ಇವೇ ಸೌತೆಕಾಯಿ ಸೇಪ ಹಾಂ ಇವೇ ಕಾದ ಇಂಥವೆಲ್ಲ ಕಳ್ತನ ಮಾಡ್ಲಕತ್ತದ. ಅದು ಕಳ್ತನ ಮಾಡ್ಕೋತ ಹಿಂದೆ ಬೇಗ ಹತ್ತದ. ಈಕೆ ಮುಂದೆ ಸಂತಿ ಮಾಡ್ಕೋತ ಮುಂದೆ ಹೋಗ್ಯಾಳ. ಹೌದ್ರಿ ಹಂಗೆ ಸಂತಿ ಮಾಡ್ಕೊಂಡು ಏನೋ ರಿಟರ್ನ್ ಮನೆಗೆ ಬಂದಾಳ. ಮನೆಗೆ ಬಂದು ಸಂತಿ ತೆಗೆದು ಮನ್ಯಾಗ ಇಡುವಂಥ ಟೈಮ್ದೊಳಗೆ ಮಗನ ಕೈಯೇನೋ ಪಿಶ್ವಿ ತೆಗೆದು ತಾಯಿ ಕೈಯ ಕೊಟ್ಟ ಮಗ ಇದ್ದವನು. ಪಿಶ್ವ್ಯಾಗೆಲ್ಲ ಹಣ್ಣು ಹಂಪಲು ಎಲ್ಲ ತುಂಬ್ಕೊಂಡು ಬಂದಿದ್ದಲ್ಲ. ಅವಾಗ ಅದನ್ನ ನೋಡಿ ಎಲ್ಲಿ ತೊಗೊಂಡು ಬಂದಿದ್ದ ಅನ್ಬೇಕು. ನಾ ಮುಂದೆ ಸಂತಿ ನೀ ತೋತಿದ್ದಲ್ವ, ಹಿಂದಿಂದ ನಾ ಏನದ ಕಳು ಮಾಡ್ಕೊಂಡು ತೊಗೊಂಡು ಬಂದಿನಿ ಪಿಶ್ವಿ ತುಂಬಿಕೊಂಡು. ಅವಾಗ ಈಕಿ ಏನಂದಾಳ, ಏನಂತಾರಿ ವಾಡೇನೆ ತೊಗೊಂಡು ಬಂದಿದ್ದಲ್ಲೋ ನನ್ನ ರಾಜ ಅಂತ ತಿಳ್ಕೊಂಡು ಲಟಿಕೆ ಮುರ್ಲಿಗತ್ತಾಳ ಈಕಿ. ಯಾರು ತಾಯಿ ಇದ್ದಕ್ಕೆ ಅವಾಗ ಒಂದು ಏಟ್ ಕೊಟ್ಟಿಲ್ಲ. ವಾಡೇನೆ ತೊಗೊಂಡು ಬಂದಿದ್ದಲ್ಲೋ ನನ್ನ ರಾಜ ಅಂತ ತಿಳ್ಕೊಂಡು ಲಟಿಕೆ ಮುರಿದು ಇನ್ನೊಂದು ದಿವ್ಸ ಮಕ್ಕಳ ತೊಗೊಂಡ್ಬಂದಿದ್ದಲ್ಲ ಚಲೋ ಆತಿದ್ದಲ್ಲೋ ತಿಳ್ಕೊಂಡು ಲಟಿಕೆ ಮುರ್ಲಿಕತ್ತಾಳ. ಮತ್ತು ಅವಾಗ ಒಂದೆರಡು ಕಪಾಳಕ್ಕೆ ಲತ್ತಿ ಕೊಟ್ಟಿದ್ರು ಅಂದ್ರೆ ಏ ಹಾಗೆ ಕಳು ಮಾಡ್ತಿದ್ದಿಲ್ಲ ಪಾರ. ಅದಕ್ಕೆ ಮನಗಂಡು ರುಚಿ ತೊಗೊಂಡ್ಬಿಡ್ತೀರಿ ಪಾರಾಗ. ಏ ನಮ್ಮ ಅವ್ ಹೇಳಿದ್ರೆ ಚಲೋ ಆಯ್ತು ನಡಿ ತಿಳ್ಕೊಂಡು ಏನು ಮಾಡ್ಕತ್ತು, ಮನೆಯವ್ರ ರೊಕ್ಕ ಕಳ್ತನ ಮಾಡ್ಕತ್ತು, ಅಲ್ಲಿಂದ ನೆರಮನೆಯವ್ರ ಮನೆ ಕಳ್ತನ ಮಾಡ್ಲಕತ್ತು, ಅಲ್ಲಿಂದ ಊರಾಗೆಲ್ಲ ತಿರುಗಾಡಿ ಕಳ್ತನ ಮಾಡ್ಲಕತ್ತು. ರುಚಿ ಬಿತ್ತು ಅಲ್ಲಿಂದ ಏನು ಮಾಡ್ತು, ಏನ್ ಮಾಡ್ತಾನ್ರಿ ದೊಡ್ಡ ಸಿಟಿ ಹೋಗಿ ಸೇರ್ಕೊಡ್ತು. ಬಸವ ಕಲ್ಯಾಣ ಹೋದ ಬಸು ಕಲ್ಯಾಣದಾಗ ಹೋಗಿ SBI ಬ್ಯಾಂಕ್ ದರೋಡಿ ಮಾಡಿಬಿಟ್ಟ. ದರೋಡಿ ಮಾಡಿದ ಕೂಡಲೇ ಮತ್ತೆ ಅಲ್ಲಿ ಕಾನೂನದಾಗ ಹೋಗಿ ಸಿಕ್ಕೊಂಡು ಅವ್ರು ಹೆಂಗ್ ಬಿಡ್ತಾರೆ, ಅವ್ರೇ ಬರ್ತಾರ್ರಿ ಅವನಿಗೆ ಗಲ್ಲು ಶಿಕ್ಷೆ ಆಯ್ತು. ಯಾರಿಗೆ? ಮಗನಿಗೆ ಗಲ್ಲು ಶಿಕ್ಷೆ ಆಗೋಣ. ಮತ್ತು ಅವ್ರು ಕೇಳೋರೆಲ್ಲ ಲಾಸ್ಟಿಗೆ ಶಿಕ್ಷೆ ಆಗುವಂಥ ಟೈಮ್ ಒಳಗೆ ಕೇಳ್ತಾರೆ ಪೊಲೀಸರು, ಏನಂತಾರಿ ಏ ನಿನ್ನ ಏನ್ರಿ ಆಸೆಗಳು ಇದ್ದು ಅಂದ್ರೆ ಹೇಳು, ನಿನಗೇನದ ಆಸೆ ಪೂರೈಸ್ಕೆ ನಾವು ಲಾಸ್ಟಿಗೆ ನಿನಗೆ ಮರಣದಂಡನೆ ವಿಧಿಸ್ತೀವಿ ಅಂತ ಹೇಳ್ತಾರೆ. ಅವಾಗ ಏನಂದ ಮಗ, ಏನಂತಾರಿ ನನಗಂಕರ ತಾಯಿ ತಂದೆ ಇಲ್ಲಪ್ಪ, ಬಂಧು ಬಳಗದವ್ರು ಯಾರು ಇಲ್ಲ, ಅಣ್ಣ ತಮ್ಮದವ್ರು ಯಾರು ಇಲ್ಲ, ಅಕ್ಕ ತಂಗಿದವ್ರು ಇಲ್ಲ, ಯಾರ್ಯಾರು ನನಗಿಲ್ಲಪ್ಪ. ಸಣ್ಣವಿರ್ಲಕ್ಕಾಗಿ ನಮ್ಮ ತಂದೆ ತೀರ್ಕೊಂಡು ಹೋಗ್ಯಾನ. ಇರ್ಲಕ್ಕ ನನಗೆ ಒಂದೇ ತಾಯಿ ಅದ, ತಾಯಿಗೆ ನಾವು ಒಬ್ಬನೇ ಮಗ ಅದೀನಿ. ನಮ್ಮ ತಾಯಿ ಒಬ್ಬಕ್ಕೆ ತಂದ್ರೆ ನನ್ನ ಒತ್ತಿಗೆ ಹಾಕಿದ್ರಂದ್ರ ಮುಂದೆ ನಾ ಪ್ರಾಣ ಬಿಡ್ತೀನಿ ಅಂತ ಹೇಳ ಮಗ. ಅವಾಗ ಏನು ಮಾಡಿದ್ರು, ಹೋಗಿ ಕರ್ಕೊಂಡು ಬಂದ್ರಿ ತಾಯಿ. ತಾಯಿ ಎದುರಿಗೆ ಬರ್ತಿರ್ತಾಳ, ಮಗ ಮಾತ್ರ ನಿಂತಿರ್ತಾನ ಎಲ್ಲಿ ಮರಣದಂಡನೆ ಮಾಡುವಂತ ಜಾಗಿನ ಮ್ಯಾಗ ನಿಂತಿರ್ತಾನ. ಇದು ಕಳಕಳನೆ ಹಣ್ಣು ಕಣ ತುಂಬ ನೀರು ತಂದು ಮಗನಿಗೆ ಕೇಳ್ತಾಳ ಮಾಡ್ಕೊತ ಬಂದು, ಯಾಕೋ ನನ್ನ ರಾಜ ಇಂಥ ಪರಿಸ್ಥಿತಿ ನಿನಗೆ ಯಾಕೆ ಬಂತು ತಿಳ್ಕೊಂಡು ಕಣ ತುಂಬ ನೀರು ತಂದು ಅಳ್ತಿರ್ತಾಳ. ಮಗ ಅಂತಾನ, ಇದು ನಿಂದೇ ಶಾಪ ನನಗಂದ. ನಿನ್ನ ಶಾಪ ಯವ್ವ ನನಗ ತಟ್ಟಿದ್ದು. ಇವತ್ತು ಈ ಪರಿಸ್ಥಿತಿ ಬರ್ಬೇಕಾದ್ರ ನೀನು ಸಣ್ಣ ಇದ್ದಾಗ ನನಗ ಸಣ್ಣ ಇದ್ದಾಗ ನಾನು ಹಣ್ಣು ಕಳು ಮಾಡ್ಕೊಂಡು ಬಂದಿದ್ದೆ. ಕಳು ಮಾಡ್ಕೊಂಡು ಬಂದಂಥ ಟೈಮ್ದೊಳಗ ಏನು ಚಲೋ ಮಾಡಿದವ ನನ್ನ ರಾಜ ಏನಾದ್ರು ತೊಗೊಂಡ್ಬರ್ಬೇಕಿಲ್ಲ ಅಂತ ಕೇಳಿದೆ ಯವ್ವ. ಅದೇ ನೋಡಿ ನನಗೆ ಕಳ್ತನ ಕಲಿಸಿ ಇವತ್ತು ಇಲ್ಲಿ ಏನದ ಮರಣ ದಂಡನೆ ಮಾಡ್ಲಿಕ್ಕೆ ತಂದಿಟ್ಟಾದ. ಇದಕ್ಕೆ ನೀನೇ ಕಾರಣ ತಿಳ್ಕೊಂಡು ಹೇಳದ ಕೂಡಲೇ ತಾಯಿ ಹಿಡಿಸಲಾರದಷ್ಟು ದುಃಖ ಬರ್ಲಿಕ್ಕತ್ತು. ಯಾಕ ನಾ ತಪ್ಪು ಮಾಡಿನಲ್ಲ ತಳದಾಗ ನಿಮ್ಮ ತಾಯಿ ತಪ್ಪು ಮಾಡ್ಯಾಳ ತಂಗಿ. ಇಂಥ ತಾಯಿದಾಗಿದ್ರೆ ಜಗತ್ತಿಗೆ ಉದ್ಧಾರ ಆಗೋದಿಲ್ಲ. ಯಾವಕ್ಕೆ ತಾಯಿ ಸುಮಾರು ತನ ಕಲಿಸ್ತಾಳ, ಅಕ್ಕಿ ತಾಯಿ ಎಲ್ಲಕ್ಕೆ ಬರಂಗಿಲ್ಲ. ತಾಯಿ ಅಂದ್ರೆ ಯಾವಾಗ ಗುಂದ ಹಚ್ಬಾರ್ದು ಇದ್ದಿರ್ಬೇಕು, ಅಕ್ಕಿ ತಾಯಿ ಅಂತಾರೆ ಜಗತ್ತಿಗೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಮುಂದೆ ಕಲಿತಾರೆ. ಏ ಯಮನ ಸತಿ ಶ್ಯಾಮಲಿ ಮನಸ ಇಟ್ಟು ಮರ್ತನ ಮ್ಯಾಲಿ ಒಳಗಿನ ಒಳಗ ಹಾದ್ರಕ ಪದರ ಹಾಸಿಲ್ಲೇನ ವಾಯುದೇವನ ಸತಿ ಅರ್ಜುನಗ ಮೋಹಿಸಿಲ್ಲೇನೋ ರುಕ್ಮಾಂಗದನ ಸುಳಿಯಗ್ರಿ ಒಳಗ ದಯಿಸಿಲ್ಲೇನೋ. ಏ
ಷಣ್ಮುಖ ಶಾಪ ಕೊಟ್ಟಾನ ನನ್ನಲ್ಲಿ ಬಂದ್ರ 7 ಜನ್ಮದ ರಂಡರ ಶಪಥ ಇಟ್ಟಾನ. ಲಾಡ್ಲೆ ಮಶಾಕ್ ಶಿವಶರಣಪ್ಪ ಅಂತಂದ್ರ ಈ ಚಿರಾಕದಿಂದ ಹೆಸರೋದಿನ ಗುರುಗಳ ಕಡೆಯಿಂದ ಮಹಾಪ್ರಸಾದವನ್ನು ಪಡೆದುಕೊಂಡು ಆಳಂದ ಗುಡ್ಡದ ಮ್ಯಾಗ ಹಾಯ್ದು ಹೊಂಟಿದ್ದ ಅವಾಗ. ಅವಾಗ ಇವ್ರ ಅಂಬಾಭವಾನಿ ಎಲ್ಲಿದ್ದಳಪ್ಪ ಅಂತಂದ್ರ ಆಳಂದ ಗುಡ್ಡದಾಗಿದ್ದಳು ಅಂಬಾಭವಾನಿ. ಈಗ ತುಳಜಾಪುರಕ್ಕೆ ಬಂದ ಹಿಂದ್ಗಡೆ ಆಳಂದ ಗುಡ್ಡದಾಗಿದ್ದಳು. ಅವಾಗ ಲಾಡ್ಲೆ ಮಶಾಕ್ ಶಿವಶರಣ ಹೋಗಿ ಆ ಗುಡ್ಡದಾಗ ನಿಂತ. ಏನಂದ ಅವ ಹೋಗಿ ಏನು ಒಂದು ಸ್ವಲ್ಪ ಇರ್ಲಾಕ ಜಾಗ ಕೊಡು ಅಂತ ಕೇಳ್ದ. ಕೇಳ್ದಾಗ ಈಕಿ ಏನಂದ್ರು ಮನಗಂಡು ತುಂಬ್ಯದಲ್ಲ ಮಗಳಿಗೆ ಈಕಿ ಹೆಂಗ್ ತುಂಬ್ಯದ ಈಗ ವಿದ್ಯಾಶ್ರೀಗೆ ತುಂಬಿಲ್ರಿ ಈಕಿನಂಗೆ ತುಂಬಿತ್ತು ಸ್ವತಃ ಆಕಿಗೂ ಒಳಗ. ಇವತ್ತು ಜ್ಞಾನಿ ಹಣ್ಣು ಅಂತದ ಆಕಿ ಗೊತ್ತಾಗ್ಲಿಲ್ಲ ಮಗಳಿಗೆ. ಬರೀ ಅವ್ನ ಭಕ್ತರ ಕೈಯಾಗ ಸೋತವ್ರಿ ಇವ್ರ ಶಕ್ತಿಗಳು. ಮತ್ತು ಆ ಪರಮಾತ್ಮ ಹೇಳೋರು ಇವ್ರು ಹೆಂಗೆ ಉಳಿತಾರ ಸುಟ್ಕೊಂಡು ಸಾಯ್ತಾರ. ಅದು ಜ್ವಾಲಾಮುಖಿ ಅದ ಪರಮಾತ್ಮ ಅಂದ್ರ ಅವ್ನ ಸಣ್ಣದಾಗ ಹೋದ್ರೆ ನೀನು ಹೆಂಗೆ ಉಳಿತೀರಿ ತಂಗಿ. ಬರೀ ಅವ್ನಿಂದ ಉತ್ಪತ್ತಿ ಆದಂತ ಭಕ್ತರ ಕೈಯಾಗ ನೀವು ಒದ್ದಾಡಿ ಹೋಗಕತ್ತೀರಿ. ಅವಾಗ ಇವ ಏನು ಹೇಳ್ತಾನ ಸ್ವಲ್ಪ ನನಗೆ ಇರ್ಲಾಕ ಜಾಗ ಕೊಡೋವ ಅಂತ ಬೇಡ್ಕೊಂಡಾಗ ಇವತ್ತು ಜ್ಞಾನಿ ಅನ್ನೋದು ಗೊತ್ತಾಗ್ಲಿಲ್ಲ ಮಗಳಿಗೆ. ಏನಂದ ಈಕೆ ಏನಂದ್ರು ಏ ಸಾಧು ಆ ಕಡೆ ಎಲ್ಲರೂ ಮತ್ತ ಮೂಲೆ ಹೋಗಿರು ರಗಡ ಜಾಗ ಅಂದಳಕಿ. ಅವ ಅಂದ ಮಗಳ ಹ್ಯಾಂಗೆ ಕೈ ಮಾಡಿ ತೋರಿಸಿದ್ರ ಇರೋ ಮಗ ಅಲ್ಲ ನಾನು. ನೀ ಎಷ್ಟು ಜಾಗ ಕೊಡ್ತೀಯಲ್ಲ ನನ್ನ ಕೈಯಾಗ ಒಂದು ಚರ್ಮದ ಚಿಗರಿ ಚರ್ಮ. ಆ ಚಿಗರಿ ಚರ್ಮ ಏನು ಹಾಸ್ತಿರಲ್ಲ ಹಾಸಟ್ಟೆ ಜಾಗ ಕೊಡು ಅಂತ ಹೇಳ. ಅದು ದಾಟ್ ಹೆಚ್ಚು ಗಟ್ಟಿ ಬಂದಪ್ಪ ಅಂತಂದ್ರ ಇವತ್ತು ಒಂದಿನ ನೀವು ಗಟ್ಟಿ ಕೂತು ಕೇಳಿದ್ರಪ್ಪ ಅಂತಂದ್ರೆ ರಾಮಲಿಂಗನ ಆಶೀರ್ವಾದ ನಿಮ್ಮೆಲ್ಲರಿಗೆ ಆಗ್ತದೆ. ಮತ್ತು ನೀವೇನಾದ್ರು ಎದ್ದಾದ ಮನೆ ಕಡೆ ಹೊಲಕತ್ತೀರಪ್ಪ ಅಲ್ಲಿ ಮನ್ಯಾಗ ಆಯಿ ಕರ್ಲಿಕತ್ತಾಳ ಮಗಳು ಕರ್ಲಿಕತ್ತಾಳ ತಿಳ್ಕೊಂಡಿರಿ ಆ ಕಡೆ ಹೋದ್ರಪ್ಪ ಅಂತಂದ್ರೆ ಆಗಂಗಿಲ್ಲ ಸಜ್ಜಾಗಿಲ್ಲ. ಆ ಕಡೆ ಅರ್ಧ ಈ ಕಡೆ ಅರ್ಧ ಹೋದ್ರೆ ಆ ಕಡೆ ಪೂರನೇ ಹೋಗ್ಬಿಡೋದು. ಇಲ್ಲಪ್ಪ ಅಂತಂದ್ರೆ ಸುಮ್ ಕೂತ್ ಬಿಡೋದು ಗಟ್ಟಿ. ಅದಕ್ಕೆ ಇಲ್ಲಿ ಏನಾಗ್ತದ ಲಾಡ್ಲೆ ಮಶಾಕ ಹೇಳಿದಾಗ ಏನಂದವ ನಿನ್ನ ಕೈಯಾಗ ಇದು ಚರ್ಮ ಕೊಡ್ತೀನಿವ ಇದು ಮಾಪ್ ಮಾಡಿ ಇದು ಎಟ್ಟದಲ್ಲ ಹಿಡಿತದಲ್ಲ ಅಷ್ಟೇ ನನಗೆ ಜಾಗ ಕೊಡುವಂದ. ಇದೇನು ದೊಡ್ಡದಕ್ಕೆ ಯಾಕೆ ಕಣ್ಣಾಗ ಕಾಣಿಸಿಲ್ಲ ಇಷ್ಟೇ ಅದು ಚಿಗರಿ ಚರ್ಮ ಕೈಯಾಗ ತಗೊಂಡಲ್ಲ ಮಗಳು ಇದು ಕೂಡು ತಗೊಂಡು ಕೂಡಲೇ ಜ್ಞಾನ ದೃಷ್ಟಿ ಹಾಯಿಸಿಬಿಟ್ಟ ಯಾರು ಲಾಡ್ಲೆ ಮಶಾಕ. ಆ ಚರ್ಮದ ಮೇಲೆ ಏನು ಚರ್ಮ ಜ್ಞಾನ ದೃಷ್ಟಿ ಹಾಯಿಸಿದ. ಆ ಜ್ಞಾನ ದೃಷ್ಟಿ ಹಾಯಿಸಿದ ಕೂಡಲೇ ಒಂದು ಮಾರು ಇದ್ದಿದ್ದು ಇಡೀ ಗುಡ್ಡನ ಮುಚ್ಚಿ ಮತ್ತೊಂದು 2 ಮಾರು ಹೆಚ್ಚಾಯ್ತದ್ರಿ. ಆವಾಗ ಲಾಡ್ಲೆ ಮಶಾಕ ಶಿವಶರಣಂದ ಮಗಳ ಕೊಡ್ತೀನಿ ಅಂತ ಮಾತು ಕೊಟ್ಟಿದಿ ಏನು ಕೊಡ್ತೀವೋ ಏನು ಕೊಡೋದಿಲ್ಲ ಹೊಡಿಲ್ಲ ಕೊಂಡಿ ಮ್ಯಾಗ ಅಂದ. ಅವಾಗ ನೀನು ಕೊಡ ತೊಗೊಂಡು ಬೆನ್ನು ಹತ್ತಿ ಬಿಟ್ಟ. ಹಿಂದ್ಗಡೆ ಎಲ್ಲಿ ಹೋಗ್ಯಾಳ ಆ ತುಳಜಾಪುರಕ್ಕೆ ಬಂದಾಳ ತಮ್ಮ. ತುಳಜಾಪುರಕ್ಕೆ ಹೋದ್ರು ಬೆನ್ನು ಬಿಡ್ಲಿಲ್ಲವ. ಅವಾಗ ಲಾಸ್ಟಿಗೆ ಏನಂದ ತುಳಜಾಪುರ ಭಗವಾನಿ ನಾ ದೇಹ ಬಿಟ್ಟರು ಸಹಿತ ನಾನು ಭಕ್ತರಿಗೆ ಹೇಳಿ ಸಹಿತೀನಪ್ಪ ನಿನ್ನ ಜಾತ್ರೆಗೆ ಪ್ರತಿ ವರ್ಷ ನಾ ಎರಡು ಕೊಡ ಎಣ್ಣೆ ಕೊಟ್ಟು ಕಳಿಸ್ತೀರಿ ಅಂತ ಹೇಳ ಅಲ್ಲಿಗೆ. ಇನ್ನಾದ್ರೂ ನೋಡ್ರಿ ಆಳಂದ ಗುಡ್ಡಕ್ಕೆ ಹೋಗಿ ನೋಡ್ರಿ ಈಗ ಜಾತ್ರೆ ಇರ್ಬೇಕದು 2 ಕೊಡ ಎಣ್ಣೆ ಬರ್ತದೆ ಎಲ್ಲಿಂದ ತುಳಜಾಪುರದಿಂದ ಇಲ್ಲಿಗೆ ಆಳಂದಕ್ಕೆ ಬರ್ತದೆ. ಮತ್ತು ಭಾಳ ಇವರು ಶಕ್ತಿ ಬೆಳೆಸ್ಲಾಕ ಬಂದಾರ. ಶಕ್ತಿ ಹೆಸರು ಹೇಳಿ ರೊಕ್ಕನೂ ಭಾಳ ಒಯ್ತಾರ. ಮತ್ತು ರೊಕ್ಕ ಭಾಳ ಗಳಿಸಿದ್ಲಪ್ಪ ಅಂತಂದ್ರ ಆ